ಎಲ್ಲರಿಗೂ ನಮಸ್ಕಾರ ಗುರುವೆ, ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರಾ ಪ್ರಜ್ವಲ್ ರೀ. ಏನ್ತಿ ರೀಚ್ ಸಿಗ್ತಿಲ್ವ ನನಗಂತೂ ಗೊತ್ತಾಗ್ತಿಲ್ಲ. ಎಲ್ಲ ಕಡೆಯಿಂದ ಕೆದ್ಕಾಕ್ಬಿಟ್ಟಿದ್ದೀನಿ. ಯಾಕೆ ಅಂತಂದರೆ ಮೊದಲು ರೀಚ್ ಸಿಗ್ತಿದ್ದಷ್ಟು ಒಂದು ಚೂರು ರೀಚ್ ಸಿಗ್ತಿಲ್ಲ. ಪ್ಲೀಸ್ ಕೊನೆವರೆಗೂ ವಾಚ್ ಮಾಡಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಟ್ಲೀಸ್ಟ್ ವಿಡಿಯೋ ನೋಡಿ. ನಾನಂತೂ ಡಿಸಪಾಯಿಂಟ್ ಮಾಡಲ್ಲ ಅಂತ ಆನೆಸ್ಟಾಗಿ ಹೇಳ್ತೀನಿ. ಬನ್ನಿ ಮ್ಯಾಟ್ರಿಗೆ ಹೋಗೋಣ. ಗಾಡ್ ಮೂಡ್ ಸೂರ್ಯ ಅವರ ಮೂವಿ ದೊಡ್ಡ ಮಟ್ಟಿಗೆ ಇಟ್ಟಾದಮೇಲೆ ಆ ಸಾಂಗ್ ನೋಡೋ ಅಂಥ ಕ್ರೇಜ್, ಸಾಯಿ ಅಭಿನಯಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು, ಆ ಫೀಲೇ ಬೇರೆ. ಯಾಕೆ ಅಂತಂದರೆ ಅವರಿಗೆ XCV ಎಲ್ಲ XCVನೇ ಅಂತ ಅನ್ಕೊತೀನಿ, ಬಿ ಕೊಡಿಸಿರೋದು ಸೂರ್ಯ ಅವರು. ಸಖತ್ ನೆಕ್ಸ್ಟ್ ಲೆವೆಲ್ಗೆ ಇಟ್ಟಾಗಿದೆ ಫಿಲಮು. ಕ್ರೇಜಿ ಲೆವೆಲ್ಗೆ ಈಗಲೂ ಕೂಡ ಹೋಗ್ತಿದೆ. ಅದ್ರದ್ದು ವಿಡಿಯೋ ಸಾಂಗು ರಿಲೀಸ್ ಮಾಡಿದ್ದಾರೆ. ನಾವು ಅದನ್ನು ವಿಡಿಯೋ ಸಾಂಗ್ ರಿಯಾಕ್ಷನ್ ಮಾಡೋಕ್ಕೆ ಬಂದಿದ್ದೀವಿ. ಅದು ಕನ್ನಡದಲ್ಲಿ ರಿಯಾಕ್ಷನ್ ಕೊಡ್ತಾಯಿದ್ದೀನಿ ಗುರು. ಯಾರೇ ನೋಡ್ತಾ ಇರಲಿ, ನೀವು ಅಟ್ಲೀಸ್ಟ್ ಒಂದು ಕಮೆಂಟ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕೊನೆಯವರೆಗೂ ವಾಚ್ ಮಾಡಿ. 100% ಡಿಸಪಾಯಿಂಟ್ ಮಾಡಲ್ಲ ಅಂತ ಪಕ್ಕ ಹೇಳ್ತೀನಿ ಅಂತ ಹೇಳ್ತಾ ಬನ್ನಿ ಈಗ ಮ್ಯಾಟ್ರಿಗೆ ಹೋಗೋಣ. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಲೆ ಬೇರೆ ಲೆವೆಲ್ಗಿದೆ ಸಾಂಗ್. ಇದು ರಿಯಾಕ್ಷನ್ ಮಾಡಿದ್ದೀನಿ ಮುಂಚೆಗೇನೆ. ವಿಡಿಯೋ ಸಾಂಗ್ ನೋಡಿದ್ರೆ ಇನ್ನೂ ಕ್ರೇಜಿ ಇರುತ್ತೆ ಅಂತ ಗೊತ್ತು. ಬನ್ನಿ ಮ್ಯಾಟ್ರಿಗೆ ಸ್ಟಾರ್ಟ್. ಬೇಬಿ ಡ್ಯಾಡೀಸ್ ಹೋಮ್. ಡ್ಯಾಡೀಸ್ ಹೋಮ್. ಅವರ ಎನರ್ಜಿ ಮಾತ್ರ ಯಾಕ್ರಮ್ಮ ನೋಡ್ತೀರಾ? ನಾನು ನೋಡ್ತೀನಿ.
ಬಾಲಾಜಿ ಅವ್ರು ಕೂಗಿದ್ರಲ್ಲ ಆ ರೇಂಜಿಗೆ ಕೂಗಬೇಕಾಗುತ್ತೆ ನಾನು ಈ ಸಾಂಗ್ ನೋಡಾದ್ಮೇಲೆ. ಆ ರೇಂಜ್ಗಿತ್ತು ಸಾಂಗು. ಮುಂಚೆಗೆ ಕೇಳಿದ್ವಿ ನಿಜ, ಆದರೆ ವಿಡಿಯೋ ಸಾಂಗ್ ಜೊತೆ ಕೇಳಾದ್ಮೇಲೆ ಮಜಾನೇ ಬೇರೆ. ಲಿಟ್ರಲಿ ನನಗೆ 2 ದಿವಸದಿಂದ ಹುಷಾರಿಲ್ದಲೆ ಮಲಗಿದ್ದೆ. ಈ ಸಾಂಗ್ ಕೇಳಾದ್ಮೇಲೆ ನಂದು ರಿಯಾಕ್ಷನ್ ನೋಡಿದಾಗೆ ಅಂದ್ಕೊಂಡಿರ್ತೀರ, ಏನು ಗುರು ನಿಜವಾಗ್ಲೂ ಸುಳ್ಳು ಹೇಳ್ತಾವನ ಜ್ವರ ಇತ್ತು ಅಂತ. ಬೇಕಾದ್ರೆ ಟ್ಯಾಬ್ಲೆಟ್ಸ್ ತೊಗೊಂಡು ತೋರಿಸ್ತೀನಿ. ಯಪ್ಪ ಆ ಸಾಂಗ್ ಕೇಳ್ತಾ ಇದ್ರೆ ಆ ರೇಂಜಿಗೆ ಬಂತು. ಲಿಟ್ರಲಿ ಕ್ರೇಜಿ ಲೆವೆಲ್ ಮಾತ್ರ ಸಾಂಗ್ ಮಾತ್ರ. ಸಾಯಿ ಅಭಿನಯಕರ್ ಅವರು ಬೇರೆ ಲೆವೆಲ್ಗೆ ಹೋಗ್ತಾರೆ. ಯಾಕೆ ಅಂತಂದರೆ ಒಂದು ತಮಿಳ್ ಇಂಡಸ್ಟ್ರಿಗೆ ಈಗ ನೆಕ್ಸ್ಟು ಹೇಳೋಕ್ಕೆ ಬರ್ತಾಯಿಲ್ಲ, ಅನಿರುದ್ಧ್ ಅವರಿದ್ದರು. ಅದಾದಮೇಲೆ ನೆಕ್ಸ್ಟು ಸಾಯಿ ಅಭಿನಯಕರ್ ಅವರು ಇನ್ನು ಕ್ರೇಜಿ ಲೆವೆಲಿಗೆ ತೊಗೊಂಡು ಹೋಗ್ತವ್ರೆ. ಯಾಕೆ ಅಂತಂದರೆ ಒಂದೇ ಇಂಡಸ್ಟ್ರೀಲಿ ಈ ರೇಂಜಿಗೆ ಸಿಕ್ಕಿರೋದು ತಮಿಳವರು ಪುಣ್ಯ ಮಾಡಿರಬೇಕು ಅಂತ ಹೇಳಬೇಕು. ಯಾಕೆ ಅಂತಂದರೆ ಆ ರೇಂಜಿಗೆ ಕೊಡ್ತವ್ರಿಗೂ ಬ್ಯಾಕ್ಗ್ರೌಂಡ್ ಸ್ಕೋರು ಎಲ್ಲ ಫಿಲಮಲ್ಲೂ ಕೂಡ ಅವರ ಶೈಲಿನೇ ಬೇರೆ. ಸಾಯಿ ಅಭಿನಯಕರ್ ಅವರ ಶೈಲಿನೇ ಬೇರೆ, ಅನಿರುದ್ಧ್ ಅವರ ಶೈಲಿನೇ ಬೇರೆ. ಸೊ ಇಂತಿಂಥ ದೊಡ್ಡ ಬ್ಯಾಕ್ಗ್ರೌಂಡ್ ಸ್ಕೋರು ಸಾಂಗ್ ಆಡೋರು ಇದ್ಬಿಟ್ರೆ ಕ್ರೇಜಿ ಇಂಡಸ್ಟ್ರಿ ಎಲ್ಲೋ ಹೊಲ್ಟೋಗುತ್ತೆ, ಹೋಗ್ತೈತೆ ಕೂಡ. ಸೊ ನನಗಂತೂ ಸಾಂಗ್ ಅಂತೂ ಕ್ರೇಜಿ ಇಷ್ಟ ಆಯಿತು. ಸೂರ್ಯ ಅವರ ಎನರ್ಜಿ ಮಾತ್ರ ಆ ಥರ ರೀಸೆಂಟ್ ಟೈಮ್ಸಲ್ಲಿ ನೋಡಿರಲಿಲ್ಲ. ಅಂದರೆ ಕಂಗುವಾದಲ್ಲಿ ಬೇರೆ ಲೆವೆಲ್ ಇತ್ತು, ಆದರೆ ಇದು ಬೇರೆ. ನನಗೆ ಕಂಗುವ ನಾನು ಸ್ಟಾರ್ಟಿಂಗ್ ಹೇಳಿದ್ದೀನಿ, ನನಗೆ ಸಖತ್ ಇಷ್ಟ ಆಗಿರೋ ಮೂವಿ. ಫ್ಲಾಪ್ ಆಗೈತೋ ನೀವು ಮಾಡ್ಕೊಂಡಿದ್ದೀರೋ ಏನು ನನಗೆ ಗೊತ್ತಿಲ್ಲ, ನನಗಂತೂ ಸಖತ್ ಇಷ್ಟ ಆಗೈತೆ. ಅದ್ರ ಬಗ್ಗೆ ರಿವ್ಯೂ ಕೂಡ ಹಾಕಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ. ನನ್ನ ರಿಯಾಕ್ಷನ್ ಯಾವ ಥರ ಇತ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.